ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತೀವಿ ನಾವು. ಮೆರಿಡಿಯನ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆಯಾ? ದೇಹದಲ್ಲಿ ಸುಮಾರು ಮೆರಿಡಿಯನ್ಸ್ ಇರುತ್ತೆ ಅಂತ ಕೇಳಿರ್ತೀರ. ಸೊ ಈ ಮೆರಿಡಿಯನ್ಸ್ ಏನು ಅಂತಂದರೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಮಾಡುವಂಥ ಪಾತ್ವೇಸ್, ಅಂದರೆ ನಮ್ಮ ನರ್ವ್ಸಲ್ಲಿ, ನಮ್ಮ ದೇಹದಲ್ಲಿ ನಮಗೆ ಕಾಣುವಂಥ, ಮೆಡಿಕಲಿ ನೋಡೋಕ್ಕಾಗುವಂಥ ಒಂದು ವಿಷಯವನ್ನು ಬಿಟ್ಟು ಕೆಲವೊಂದು ಪೋರ್ಟಲ್ಸ್ ಆ್ಯಂಡ್ ವೋರ್ಟೆಕ್ಸಸ್ ಇರುತ್ತೆ. ಇದರ ಅರ್ಥ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳೋ ವಿಷಯ ನೀವು ಪೂರ್ತಿ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾನಿವತ್ತು ಒಬ್ಬರು ಡಾಕ್ಟರ್ ಯೋಶಿಯೋ ನಕಾಟನಿ ಅಂತ ಹೇಳಿ ಒಂದು ಜಾಪನೀಸ್ ಸೈಂಟಿಸ್ಟ್ ಆತ, ಫಿಸಿಷಿಯನ್ ಸೈಂಟಿಸ್ಟ್ ಆತ. ಅವರು ಸುಮಾರು 1950 ಅಥವಾ 60ನೇ ಇಸ್ವಿನಲ್ಲಿ ಕಂಡುಹಿಡಿದಂಥ ವಿಷಯ ಇದು. ಇದರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಗೊತ್ತು, ನನ್ನ ಸವಿನಯ ವಿನಂತಿ, ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ, ಕಾಮೆಂಟ್ ನೀವು ಮಾಡ್ತಿರ್ತೀರ, ನಾನು ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತೀನಿ. ಸೊ ಡಾಕ್ಟರ್ ಯೋಶಿಯೋ ನಕಾಟಿನಿ ಏನನ್ನು ಕಂಡುಹಿಡಿದ್ರು ಅಂತಂದರೆ, ನಮ್ಮ ದೇಹದಲ್ಲಿ ನರಗಳನ್ನು ಬಿಟ್ಟು ಬೇಕಾದಷ್ಟು ಮೆರಿಡಿಯನ್ಸ್, ಪಾತ್ವೇಸ್, ಅಂದರೆ ಎನರ್ಜಿ ಹರಿತಾನೇ ಇರುತ್ತೆ. ಒಂದು ಭಾಗದಿಂದ ಒಂದು ಭಾಗಕ್ಕೆ, ಒಂದು ಅಂಗದಿಂದ ಮತ್ತೊಂದು ಅಂಗಕ್ಕೆ, ಹೀಗೆ ಹರಿತಾನೇ ಇರುತ್ತೆ. ಇದನ್ನು ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಇದನ್ನೇ ಚೈನೀಸ್ ಟ್ರೆಡಿಷ್ನಲ್ ಮೆಡಿಸಿನಲ್ಲಿ ಇದನ್ನು ಏನು ಹೇಳ್ತಾರೆ ಅಂತಂದರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ. ಅದನ್ನೇ ನಾವು ಮರ್ಮ ಥೆರಪಿ ಅಂತ ಕರಿತೀವಿ. ಅಂದರೆ ಒಂಥರ ದೃಷ್ಟಿಗೆ ನಿಲುಕದ ಶಕ್ತಿ ಅಂತ ಹೇಳ್ಬೋದು. ಆದರೆ ಇದೆ, ಅಂದರೆ ಈಗ ಮನಸ್ಸು ಕಣ್ಣಿಗೆ ಕಾಣಲ್ಲ, ಆದರೆ ಇದೆ ಅಲ್ವಾ, ಭಾವನೆ ಕಾಣೋದಿಲ್ಲ. ನಮ್ಮ ಒಂದು ಬಿಹೇವಿಯರಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕಾಣುತ್ತೆ ಹೊರತು ಭಾವನೆನ ಹಾಗೆ ತೋರ್ಸೋಕ್ಕಾಗಲ್ಲ ಅಲ್ವಾ. ಹಾಗೆ ಮೆರಿಡಿಯನ್ಸ್ ಕೂಡ. ಸೊ ಇದು ಫಂಕ್ಷನಲ್ ಪಾತ್ವೇಸ್ ಅಂತಂದರೆ, ದೇಹದಲ್ಲಿ ನಮ್ಮ ಜೀವನದಲ್ಲಿ ನಡೆಯೋ ಸುಮಾರು ವಿಷಯಗಳಿಗೆ ಒಂದು ಚಾನಲ್ ಇದ್ದ ಹಾಗೆ ಈ ಎನರ್ಜಿ, ಚೈನೀಸ್ ಇದನ್ನು ಚಿ ಅಂತಾರೆ ಅಥವಾ ಕೀ ಅಂತಾರೆ. ಚಿ ಗಾಂಗ್ ಅಂತ ಕೇಳಿರ್ಬೋದು. ಕೀನಲ್ಲಿ ಕೀ ಅಂತ ಬರೋದು ಎನರ್ಜಿ ಅಂತ. ಚಿ ಬಾಲ್ ಅಂತ ಕೇಳಿರ್ಬೋದು. ಚೈನೀಸ್ ಚಿ ಬಂದು ಎನರ್ಜಿ. ಹಾಗೆ ನಾವೇನು ಕರಿತೀವಿ ಎನರ್ಜಿಗೆ? ಪ್ರಾಣ ಅಂತ ಕರಿತೀವಿ. ಇದು ಹರಿದಾಡಬೇಕು ಅಂತಂದರೆ ಅಫ್ಕೋರ್ಸ್ ನಾವು ಉಸಿರಾಟವನ್ನು ತಗೊಂಡಾಗ ಶ್ವಾಸಕೋಶಕ್ಕೆ ಹೋಗುತ್ತೆ, ಹೃದಯಕ್ಕೆ ಹೋಗುತ್ತೆ, ನಮ್ಮ ರಕ್ತದ ಮೂಲಕ ನಾಳಗಳಿಂದ ಇಡೀ ದೇಹಕ್ಕೆ, ಅಂಗಾಂಗಗಳಿಗೆ ಹೋಗುತ್ತೆ. ಆದರೆ ಇದನ್ನು ಮೀರಿ ಎನರ್ಜಿಗೆ ಒಂದು ರೂಟ್, ಒಂದು ಪಾತ್ವೇಸ್ ಇರುತ್ತೆ. ಅದರಿಂದ ಎನರ್ಜಿ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತೆ. ಸೊ ಇದನ್ನು ಸ್ಟಿಮ್ಯುಲೇಟ್ ಮಾಡೋದು ಹೇಗೆ ಅಂತಂದಾಗ, ಆ ನರ್ವ್ ಎಂಡಿಂಗ್ಸಲ್ಲಿ ಆಕ್ಯುಪ್ರೆಷರ್ ಅಥವಾ ಪಂಕ್ಚರನ್ನು ಮಾಡ್ತಾರೆ. ಸೊ ಅದು ಇಡೀ ಆ ಒಂದು ಪಾತ್ವೇನ ಸ್ಟಿಮ್ಯುಲೇಟ್ ಮಾಡುತ್ತೆ, ಓಪನ್ ಮಾಡುತ್ತೆ. ಸ್ಟ್ರೆಸ್, ಆ್ಯಂಗ್ಸೈಟಿ ಇದೆಲ್ಲವನ್ನು ತೊಡೆದಾಕತ್ತೆ. ಹೌದು, ಕತೆ ಹೇಳಲಿಲ್ಲ ಅಲ್ವಾ, ಹೇಳಬೇಕು. ಕತೆ ಅನ್ನೋದಕ್ಕಿಂತ ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ, ಅಂದರೆ ಕೆಲವು ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಕೆಲವೊಂದು ಸತಿ ವೈದ್ಯಕೀಯ ಕ್ಷೇತ್ರದಿಂದ ನೋಡಿದಾಗ, ವೈದ್ಯಕೀಯ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಯಾವುದೇ ಸಮಸ್ಯೆ ಇಲ್ಲ ದೇಹದಲ್ಲಿ, ಯಾವುದೇ ತೊಂದರೆ ಇಲ್ಲ, ಆದರೆ ನೋವು ಮಾತ್ರ ಇದೆ. ಯಾವುದೇ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಆದರೆ ಮಕ್ಕಳಾಗ್ತಿಲ್ಲ. ಹೀಗೆ ನಾನಾ ಸಮಸ್ಯೆಗಳಿಗೆ ವೈದ್ಯಕೀಯವಾಗಿ ಕಾರಣವನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದಾಗ ಅವರಿಗೆ ಈ ಚಿ ಎನರ್ಜಿ ಅಥವಾ ಕೀ ಎನರ್ಜಿ, ಪ್ರಾಣ ಅಥವಾ ಈ ಮೆರಿಡಿಯನ್ಸ್ ಬ್ಲಾಕ್ ಆಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಏನು ಹೇಳ್ತಾರೆ, ಅಯ್ಯೋ ವಂಶದಲ್ಲಿ ಇರೋದೇ ಬಿಡು, ಇವ್ರ ಮನೆಯಲ್ಲಿ ಎಲ್ಲರೂ ಹೀಗೆ, ಅಥವಾ ಅವ್ರ ಭಾವನೆ ಮತ್ತು ಅವರ ಒಂದು ಆ ಮೆರಿಡಿಯನ್ ಎನರ್ಜಿ ಮ್ಯಾಚ್ ಆಗ್ತಿರೋದಿಲ್ಲ. ನಾನು ಯಶಸ್ವಿಯಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಅವರು ನಂಬದೆ ಅದನ್ನು ಅವರೇ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೋಗೋದು ಅವರ ವ್ಯಾಲ್ಯೂನ. ಈ ಥರ ಎಲ್ಲ ಆದಾಗ ಈ ಒಂದು ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂದಾಗ, ಎಕ್ಸಾಮ್ ಅಂದ ತಕ್ಷಣ ಗಾಬರಿನಲ್ಲಿ ಜ್ವರ ಬರೋದು, ವಾಂತಿ ಆಗೋದು, ತಲೆ ಸುತ್ತು ಬರೋದು, ಪೇಪರ್ ನೋಡಿ ಬ್ಲ್ಯಾಂಕ್ಔಟ್ ಆಗೋದು, ಆದರೆ ಅದಕ್ಕೆ ದೈಹಿಕವಾದ ಕಾರಣ ಇಲ್ಲ. ಆದರೆ ಅದಾಗತ್ತೆ. ನೋವು ಕೂಡ ನಿಜ, ಆದರೆ ದೇಹದಲ್ಲಿ ಸಮಸ್ಯೆ ಇರೋದಿಲ್ಲ. ಭಯದ ಕಾರಣ ದೇಹ ಅದನ್ನು ಆ ಸಮಯಕ್ಕೆ ಸೃಷ್ಟಿಸುತ್ತೆ. ಅದಕ್ಕೆ ಯಾವುದೇ ಔಷಧಿ ಬೇಕಿಲ್ಲ. ಆ ಸಂದರ್ಭ ಕಳೆದ ಮೇಲೆ ಅದು ಸರಿಯಾಗುತ್ತೆ. ಹಾಗೆ ಸ್ಟ್ರೆಸ್ ಅನ್ನೋದು ಇದೆ, ಆ್ಯಂಗ್ಸೈಟಿ ಅನ್ನೋದು ಇದೆ. ಇದು ನಮ್ಮ ಅಂಗಾಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ದೇಹ ಮನಸ್ಸನ್ನು ಹೇಗೆ ಎಫೆಕ್ಟ್ ಮಾಡುತ್ತೋ ಹಾಗೆ ಮನಸ್ಸು ದೇಹವನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ಹಾಗೆ ಭಾವನೆಗಳು ದೇಹದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಮ್ಮ ಯೋಚನೆಗಳು, ಥಾಟ್ಸ್
ನ್ಯೂರೋ ಸಿಂಪ್ಟಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ನರಗಳಲ್ಲಿ ಕೆಲವೊಂದು ಶಕ್ತಿಗಳನ್ನು, ಕೆಲವೊಂದು ಮೆಸೇಜಸನ್ನು ಜನ್ರೇಟ್ ಮಾಡುತ್ತೆ. ಅದು ಅಂಗಾಂಗಗಳಿಗೆ ಹೋದಾಗ ರೋಗವಾಗಿ ಪರಿಣಾಮವಾಗ್ಬೋದು. ಹಾಗೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಒಂದು ಬ್ಲಡ್ ಪ್ರೆಷರ್ ಇರ್ಬೋದು, ರಕ್ತ ಸಂಚಲನೆಯ ರೀತಿ ನೀತಿ ಇರ್ಬೋದು. ಇದು ದೇಹದ ಒಂದು ಪ್ಯಾಟರ್ನ್ ಆಗಿ ಬೆಳ್ಕೊಳ್ಳುತ್ತೆ, ಅಂಗಾಂಗದಲ್ಲಿ ಒಂದು ಕಾಯಿಲೆ ಆಗಿ ಉಳ್ಕೋಬೋದು. ನಮ್ಮ ಆರೋಗ್ಯ ಮತ್ತು ನಮ್ಮ ನಡವಳಿಕೆ ಬಿಹೇವಿಯರ್ ಕೂಡ ಇದರಿಂದ ಬದಲಾಗ್ಬೋದು. ಸೊ ಇದನ್ನು ಹೇಗೆ ಸರಿ ಮಾಡೋದು ಅಂತಂದಾಗ ಚೈನೀಸ್ ಆಕ್ಯುಪ್ರೆಷರ್ ಅಂತಾರೆ, ಇಂಡಿಯಾದಲ್ಲಿ ಮರ್ಮ ಥೆರಪಿ ಅಂತ ಹೇಳ್ತೀವಿ. ಸೊ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂದರೆ ಏನು ಅಂತ ಹೇಳ್ತೀನಿ ನಿಮಗೆ. ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತಂದಾಗ ಕೆಲವೊಮ್ಮೆ ಕೆಲವರಿಗೆ ಸ್ಪಾಂಡಲೈಟಿಸ್ ಇರುತ್ತೆ, ಅದಕ್ಕೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತ ಕರಿತೀವಿ. ಸ್ಪಾಂಡಲೈಟಿಸ್ ಅಂತಂದಾಗ ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಆ ಸರ್ವೈಕಲ್ ಇದು ಜಾಯಿಂಟ್ಸು ವರ್ಟಿಬ್ರೆ ಜಾಮ್ ಆಗಿದೆ, ನರ್ವ್ ಕಂಪ್ರೆಷನ್ ಇದೆ, ಬೇಕಾದಷ್ಟು ಕಾರಣಗಳನ್ನು ವೈದ್ಯಕೀಯವಾಗಿ ಕೊಟ್ಟರು ಅದರ ಕಾರಣ ಏನು ಅಂದರೆ ನಾನು ತುಂಬ ಹಠವಾದಿ, ಯಾರ ಮಾತನ್ನು ಕೇಳಲ್ಲ, ನನ್ನ ದೃಷ್ಟಿಕೋನ ಮಾತ್ರ ಸರಿ, ಬೇರೆ ಯಾರ ದೃಷ್ಟಿಕೋನಕ್ಕೂ ನಾನು ಬೆಲೆ ಕೊಡೋದಿಲ್ಲ ಅಂತಂದ ಪಕ್ಷದಲ್ಲಿ ಸರ್ವೈಕಲ್ ಸ್ಪಾಂಡಲೈಟಿಸ್ ಬರುತ್ತೆ. ಈಗ ಕೆಲವೊಮ್ಮೆ ಕಾಲುಗಳಲ್ಲಿ ಪೆಟ್ಟಾಗತ್ತೆ, ಮೊಣಕಾಲು ಪೆಟ್ಟಾದಾಗ, ಆ್ಯಂಕಲ್ ಪೆಟ್ಟಾದಾಗ ಜೀವನದ ಒಂದು ಫ್ಲೋ ಆಫ್ ಲೈಫ್ ಅಂತ ಏನು ಹೇಳ್ತೀವಿ, ಜೀವನ ಕ್ರಮದಲ್ಲಿ ಏರುಪೇರಾಗಿರುತ್ತೆ. ಅಂದರೆ ಒಂದು ದೊಡ್ಡ ಟ್ರಾನ್ಸ್ಫರ್, ಅಂದರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದಿರ್ತೀವಿ, ಅಥವಾ ನಮ್ಮ ಮನಸ್ಸಿಗೆ ಹಿಡಿಸಿದವರು, ಹತ್ತಿರವಾದವರು, ಫ್ಯಾಮಿಲಿ ಮೆಂಬರ್ ಒಬ್ಬರನ್ನು ಕಳ್ಕೊಂಡಿರ್ಬೋದು, ಅಥವಾ ಒಂದು ಸಮಸ್ಯೆಯಲ್ಲಿ ಸಿಲುಕಿರ್ಬೋದು. ಅಂದರೆ ಜೀವನದ ಕ್ರಮ ಏರುಪೇರಾಯಿತು ಅಂದಾಗ ಮೊಣಕಾಲು ಏಟಾಗೋದು ಸಹಜ. ಮಂಡಿ ಏಟಾದಾಗ ನಮ್ಮ ಅಹಂಕಾರ ಈಗೋಗೆ ಪೆಟ್ಟಾದಾಗ ಮಂಡಿ ಏಟಾಗುತ್ತೆ. ಹಾಗಾಗಿ ಮೊಣಕಾಲು ನೋವು ಬೇಗ ಸರಿಯಾಗುತ್ತೆ, ಮಂಡಿಯ ಏಟು ಸರಿಯಾಗೋದಿಲ್ಲ. ಯಾಕೆಂದರೆ ಅಹಂಗೆ ಪೆಟ್ಟು ಬಿದ್ದಾಗ ನಾವು ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಹಾಗೆ ನಮಗೆ ಗ್ಯಾಸ್ ಇಶ್ಯೂ, ಡೈಜೆಷನ್ ಇಶ್ಯೂ, ಅಂದರೆ ಪಚನವಾಗೋದಿಲ್ಲ, ವಾಯು ಇದೆಲ್ಲ ಇದ್ದಾಗ ಅಫ್ಕೋರ್ಸ್ ವಾತ, ಪಿತ್ತ, ಕಫ, ವಾಯು ಅದು ಬೇರೆ, ಅದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡೋಣ. ಈಗ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಅದು ಕೋಪ ಇರ್ಬೋದು, ದುಃಖ ಇರ್ಬೋದು, ಯಾವುದೋ ಒಂದು ಸೀಕ್ರೆಟ್ ರಹಸ್ಯ ಇರ್ಬೋದು, ಅದನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕಾಗದೆ ತಳಮಳದಲ್ಲಿದ್ದಾಗ ಕೂಡ ಈ ಪಚನವಾಗದೇ ಇರೋದು ಇಂಥದ್ದು ನಡೆಯುತ್ತೆ. ಪ್ರತಿಯೊಂದು ಅಂಗಾಂಗಕ್ಕೂ ಒಂದೊಂದು ಕಾರಣ ಇದೆ, ಒಂದೊಂದು ಭಾವನೆಯನ್ನು ನಾವಲ್ಲಿ ಇಟ್ಕೊಂಡಾಗ ಆ ಕಾಯಿಲೆಗಳು ಶುರುವಾಗುತ್ತೆ. ಏಕೆಂದರೆ ಆ ಮೆರಿಡಿಯನ್ ಪಾತ್ವೆ ಏನಿರುತ್ತೆ ಅದರಲ್ಲಿ ಈ ಎನರ್ಜಿ ಚಿ ಇರ್ಬೋದು, ಖಿ ಇರ್ಬೋದು, ಅಥವಾ ಪ್ರಾಣ ಇರ್ಬೋದು ಹೋಗದೇ ಇದ್ದಾಗ ಆ ಅಂಗಾಂಗದ ಆರೋಗ್ಯಕ್ಕೆ ಗಮನಾರ್ಹವಾದ ಪೆಟ್ಟು ಬೀಳುತ್ತೆ. ಉದಾಹರಣೆಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಕಾರಣ ಏನಾದರೂ ಇರ್ಬೋದು, ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಬಿಸಿ ಹಾಕ್ತಿದ್ವಿ, ಅದೆಲ್ಲ ಇರ್ಬೋದು. ಕ್ಯಾನ್ಸರ್ಗೆ 100 ಕಾರಣ ವೈದ್ಯಕೀಯವಾಗಿ ಕೊಡ್ಬೋದು. ಭಾವನಾತ್ಮಕವಾಗಿ ಸೈಕೋಸೊಮ್ಯಾಟಿಕ್ ಆಗಿ ಕಾರಣವನ್ನು ಹೇಳಬೇಕು ಅಂತಂದಾಗ ಕೋಪವನ್ನು ನಾವು ಹೊರಗೆ ಹಾಕದೆ ಮನಸ್ಸೊಳಗೆ ಇಟ್ಕೊಂಡು ಹೊರಗಡೆ ನಗ್ತಾ ಇದ್ದಾಗ ಕೆಲವೊಮ್ಮೆ ಅವಕಾಶಗಳು ಇರೋದಿಲ್ಲ. ನಮ್ಮ ಬಾಸ್ ಮೇಲೆ ಕೋಪ ಬಂದಿದೆ ಅಂದಾಗ ತೋರಿಸ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ತೋರಿಸ್ಕೊಂಡ್ರೆ ಅದಕ್ಕೆ ನಾನಾ ಪರಿಣಾಮಗಳು ಇರುತ್ತೆ. ಅಥವಾ ಸೊಸೆಗೆ ಅತ್ತೆ ಮೇಲೆ ಕೋಪ, ಅತ್ತೆಗೆ ಸೊಸೆ ಮೇಲೆ ಕೋಪ, ಗಂಡ ಹೆಂಡತಿ ಕೋಪ ಇದೆ, ತೋರಿಸ್ಕೊಳ್ಳೋಕ್ಕೆ ಆಗಲ್ಲ, ಪರಿಸ್ಥಿತಿ ಪರಿಣಾಮಗಳಿರುತ್ತೆ ಅಂತಂದಾಗ ಅದನ್ನು ಒಳಗೆ ಇಟ್ಕೊಂಡು ನಾವು ಸಹಜವಾಗಿ ನಗನಗ್ತಾ ಇದ್ದಾಗ ಅದು ಹೋಗಿಲ್ಲ, ಒಳಗಿದೆ, ತೋರಿಸ್ತಾ ಇಲ್ಲ ಅಷ್ಟೇ ನಾವು, ಆದರೆ ಇದೆ ಅಲ್ವಾ. ನಾವು ಎಕ್ಸ್ಪ್ರೆಸ್ ಮಾಡದೇ ಇರುವಂಥ ಕೋಪ ರಿಸೆಂಟ್ಮೆಂಟ್ ಆಗಿ ಉಳ್ಕೊಳ್ಳುತ್ತೆ, ಕಡುಕೋಪವಾಗಿ ಉಳ್ಕೊಳ್ಳುತ್ತೆ, ಕಹಿಯಾಗಿ ಉಳ್ಕೊಳ್ಳುತ್ತೆ. ಆ ಕಹಿ ಏನಾಗುತ್ತೆ, ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ ಸರ್ವೈವರ್ ಅಂದರು ಆ ಕೋಪವನ್ನು ಬಿಡದೆ ಅವರು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಮತ್ತೆ ಮತ್ತೆ ಕ್ಯಾನ್ಸರ್ ಪುನರಾವರ್ತನೆ ಆಗುತ್ತೆ. ಸೊ ಆ ಥರ ಯಾರಾದರೂ ಇದ್ದಲ್ಲಿ ಖಂಡಿತ ನನ್ನನ್ನೇ ಅಂತಲ್ಲ, ಯಾವುದೇ ಹೀಲರ್ನ ನೋಡಿ ಈ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಿ. ಆ ಒಂದು ಕೋಪವನ್ನು ಬಿಟ್ಟು ಕ್ಷಮೆಯನ್ನು ತಂದುಕೊಂಡಾಗ ಜೀವನದಲ್ಲಿ ಆ ಕಾಯಿಲೆಯಿಂದ ನೀವು ಮುಕ್ತಿಯನ್ನು ಪಡಿತೀರಾ. ಮತ್ತು ಈ ನರ್ವ್ ಎಂಡಿಂಗ್ಸ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ತುಂಬ ಸುಲಭವಾದ, ಶೀಘ್ರವಾಗಿ ಅತ್ಯುತ್ತಮವಾದ ಒಂದು ಮ್ಯಾಜಿಕಲ್ ಟಚ್ ಅಂತ ಹೇಳಿದ್ರೆ ECC, ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ ಅಂತ ಹೇಳ್ಬೋದು. ಅದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ನಾವು ನಮ್ಮ ಸೆಂಟರಲ್ಲಿ ಮಾಡಿಕೊಡ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಅದನ್ನು ವಿಚಾರಿಸಿ ತಿಳ್ಕೊಳ್ಳಿ. ಮತ್ತು ಕಲಿಬೇಕು ಅಂದರೆ ಒಂದು ದಿನದಲ್ಲಿ ಕಲಿಸ್ತೀವಿ. ಇನ್ಫ್ಯಾಕ್ಟ್ ಮೆರಿಡಿಯನ್ಸ್ ಅಂದಾಗ ನಮ್ಮ ಚಕ್ರಗಳು ದೇಹದಲ್ಲಿ 7 ಮೇಜರ್ ಚಕ್ರಾಸ್ ಇದೆಯಲ್ಲ, ಅದು ಕೂಡ ಪೋರ್ಟಲ್ ಎನರ್ಜೀಸ್ ಅಥವಾ ವೋರ್ಟೆಕ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ.
ಇದೆಲ್ಲ ಟೆಕ್ನಿಕಲ್ ಪದ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಚಕ್ರಗಳು ಗೊತ್ತಿದೆ ಅಲ್ವಾ, ಅದರ ಬಗೆಗಿನ ಒಂದು ವಿಡಿಯೋನ ಕೂಡ ನಾನು ಶೀಘ್ರದಲ್ಲೇ ಮಾಡಿ ಹಾಕ್ತೀನಿ. ಸೊ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂದಾಗ ಮನಸ್ಸಲ್ಲಿ ಅಥವಾ ಭಾವನೆಯಲ್ಲಿ ಇರುವುದನ್ನು ನಾವು ಹೊರಗಡೆ ಹಾಕ್ತಾ ಇದ್ದಾಗ ಅದು ದೇಹದಲ್ಲಿ ಕಾಯಿಲೆಯಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಮತ್ತು ನಾವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ ಸುಮಾರು ವಿಡಿಯೋಗಳಲ್ಲಿ, ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಬೇಕಾದಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸನ್ನು ಮಾಡ್ತೀವಿ, ಅದು ಕೆಲಸ ಮಾಡೋದಿಲ್ಲ, ನನಗೆ ಯಾವುದೂ ಕೆಲಸ ಮಾಡ್ತಿಲ್ಲ ಅಂದಾಗ ನಮ್ಮ ಈ ಏನು ಮೆರಿಡಿಯನ್ಸ್ ಪಾತ್ವೇಸ್ ಏನಿದೆ, ಎನರ್ಜೆಟಿಕ್ ಪಾತ್ವೇ ಅದು ಓಪನ್ ಇದೆಯಾ, ಅದು ಬ್ಲಾಕ್ ಆಗಿದೆಯಾ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಎನರ್ಜಿ ಹರಿಬೇಕು ಇಡೀ ದೇಹದಲ್ಲಿ, ಆವಾಗ ಮಾತ್ರ ಆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸುಲಭವಾಗಿ ಈ ಮೆರಿಡಿಯನ್ಸನ್ನು ಓಪನ್ ಮಾಡಿ ಬ್ಯಾಲೆನ್ಸ್ ಮಾಡೋದು ಅಂತಂದರೆ ECCನಲ್ಲಿ ಮಾಡ್ಬೋದು. ಸೊ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಯಾವುದೇ ಇದ್ದರೂ ಅದರಿಂದ ನಿವಾರಣೆ ಪಡ್ಕೊಳ್ಳಿ. ಖಂಡಿತ ECC ಮಾಡ್ಕೊಳ್ಳಿ, ಅಥವಾ ಹೀಲಿಯೋ ಲೈಫ್ ಯಾವುದೇ ನೀವು ಹೀಲಿಯೋ ಲೈಫ್ ಟೀಚರ್ ಹತ್ರ ಹೋದರೂ ಹೀಲಿಯೋ ಲೈಫ್ ಕಾರ್ಯಕ್ರಮನ 2 ದಿವಸದ ಕಾರ್ಯಕ್ರಮನ ಮಾಡಿಕೊಂಡಾಗ ಸುಮಾರು ಸೈಕೋಸೊಮ್ಯಾಟಿಕ್ ಬಾಡಿ ಆಗೋವಂಥ ಸಮಸ್ಯೆಗಳು, ಮನಸ್ಸಿನಿಂದ ದೇಹದ ಮೇಲೆ ಪರಿಣಾಮ ಆಗುವಂಥ ಸಮಸ್ಯೆಗಳು ಸರಿ ಹೋಗುತ್ತೆ. ಏಕೆಂದರೆ ನಮ್ಮ ದೇಹ ನಮಗೆ ವಿಷಯಗಳನ್ನು ಹೇಳ್ತಾನೆ ಇರುತ್ತೆ, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇರುತ್ತೆ. ನಂಗೆ ಸಾಕಾಗಿದೆ, ನೀನು ನನಗೆ ಶ್ರಮವನ್ನು ಕೊಡಬೇಡ, ತೊಂದರೆನ ಕೊಡಬೇಡ, ಅದು ಹೇಳ್ತಾನೆ ಇರುತ್ತೆ, ನಾವು ಕೇಳೋದಿಲ್ಲ. ನಾವು ವಿಪರೀತಕ್ಕೆ ಅದನ್ನು ಪುಷ್ ಮಾಡ್ತಾನೇ ಇದ್ದಾಗ ರೆಸ್ಟ್ ಕೊಡದೆ ಅದು ಹುಷಾರು ತಪ್ಪತ್ತೆ. ಸೊ ನಿಮ್ಮ ದೇಹ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ, ಈ ನರ್ವ್ ಎಂಡಿಂಗ್ಸನ್ನು ಸ್ಟಿಮ್ಯುಲೇಟ್ ಮಾಡಿ ಆ್ಯಕ್ಟಿವ್ ಆಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ECC ಮೊರೆ ಹೋಗ್ಬೋದು, ಅಥವಾ ಆ್ಯಕ್ಯುಪಂಕ್ಚರ್, ಆ್ಯಕ್ಯುಪ್ರೆಷರ್ ಮಾಡಿಸ್ಕೋಬೋದು, ಮರ್ಮ ಥೆರಪಿ ಮಾಡಿಸ್ಕೋಬೋದು. ನಿಮಗೆ ಏನು ಇಷ್ಟನೋ ಚಾಯ್ಸ್ ನಿಮ್ಮದು. ಆದರೆ ಆ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸಿಂದ ಬಿಡುಗಡೆ ಹೊಂದೋದು ಮಾತ್ರ ನಿಮ್ಮದೇ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿ ವೋಹಮ್ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.